ನಮಸ್ಕಾರ. ನಾನು ಶಮಿ ಶೆಟ್ಟಿ. ಸಪ್ತಾಶ್ವ ಟಿವಿಗೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಪಟ್ಟಣದಲ್ಲಿ ನಡೆದ ವಿಚಿತ್ರ ಘಟನೆ. ಅಯ್ಯೋ ದೇವ್ರೇ ಭಗವಂತ, ಏನಪ್ಪ ಇದು ಕಥೆ ಎಂದು ಜನ ಬೆಚ್ಚಿ ಬೀಳೋದ್ರ ಜೊತೆಗೆ ನಗೋದು ಗ್ಯಾರಂಟಿ. ರೈತರಿಗೆ ಪ್ರಾಣ ಸಂಕಟ ಆದ್ರೆ ಈ ಕುರುಕನಿಗೆ ಚಲ್ಲಾಟ. ಇನ್ನು ಎಣ್ಣೆ ಕೊಡಿಸ್ತೀನಿ ಬಾ ಅಂದ್ರೆ ಯಾರ್ ತಾನೇ ಹೋಗಲ್ಲ ಹೇಳಿ. ಆದ್ರೆ ಇಲ್ಲೊಬ್ಬ ಭೂಪ ಪೊಲೀಸರೇ ಬಾ ಎಣ್ಣೆ ಕೊಡಿಸ್ತೀನಿ ಅಂದ್ರೂ ಬರ್ಲಿಲ್ಲ. ಎಲ್ಲಿ ಒಬ್ಬ ಕುಡುಕ ಎಣ್ಣೆ ಸಿಕ್ತಿಲ್ಲ ಅಂತ ಒಂದು ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ದಾನೆ. ಸಾಮಾನ್ಯವಾಗಿ ಡ್ರಿಂಕ್ಸ್ ಮಾಡಿ ಪೊಲೀಸರ ಹತ್ರ ಸಿಕ್ಕಾಕೊಂಡು ನಾಟಕ ಮಾಡೋದ್ರೆ ಸರಿಯಾಗಿ ಬೀಳುತ್ತೆ ಗೂಸ. ಆದ್ರೆ ಈ ವ್ಯಕ್ತಿಗೆ ಪೊಲೀಸರೇ ಎಣ್ಣೆ ಕೊಡಿಸ್ತೀನಿ ಬಾ ಮಾರಾಯ ಅಂತ ಕರೆದ್ರೂ ಕೂಡ ಹೋಗ್ಲಿಲ್ಲ. ಏನಿ ಎಣ್ಣೆ ಕತೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದೇ ಒಂದು ದಿನ ಎಣ್ಣೆ ಸಿಗದೆ ಮದ್ಯದಂಗಡಿ ಮುಚ್ಚಿದ ಕಾರಣ ಮದ್ಯ ವ್ಯಸನಿ ಕಲಾವಿದ ಮಹಡಿ ಹತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಎಣ್ಣೆ ಕೊಡಿ ಇಲ್ಲ ಕೆಳಗೆ ಬೀಳ್ತೀನಿ ಎಂದು ಧಮಕಿ ಹಾಕಿದ್ದಾನೆ. ಬರೀ ಮೈಯಲ್ಲಿ ಮಹಡಿ ಹತ್ತಿ ಹೊಟ್ಟೆ ಕೈ ಕೊಯ್ದುಕೊಂಡು ಎಣ್ಣೆಗಾಗಿ ಗಲಾಟೆಗೆ ಬಿದ್ದಿದ್ದಾನೆ. ಇನ್ನು ಎಣ್ಣೆ ಯಾಕೆ ಸಿಕ್ತಿಲ್ಲ ಅಂದ್ರೆ ಇನ್ನು ಎನ್ಆರ್ಪುರ ಬಂದ್ ಹಿನ್ನೆಲೆಯಲ್ಲಿ ಮದ್ಯದಂಗಡಿ ಕ್ಲೋಸ್ ಆಗಿತ್ತು. ಕಾಡಾನೆ ದಾಳಿಗೆ ಮಹಿಳೆ ಬಲಿ ಹಿನ್ನೆಲೆ ರೈತರು ಹೋರಾಟ ನಡೆಸಿದಾಗ ಪೊಲೀಸರ ಲಾಠಿ ಚಾರ್ಜ್ ವಿರೋಧಿಸಿ ಶೃಂಗೇರಿ ಕ್ಷೇತ್ರದಲ್ಲಿ ಬಂದ್ ಘೋಷಿಸಲಾಗಿತ್ತು. ಈ ನಡುವೆ ಎಣ್ಣೆ ಸಿಗದಿದ್ದಕ್ಕೆ ಮಹಡಿ ಹತ್ತಿ ಕೆಳಗೆ ಬೀಳೋದಾಗಿ ಹೆದರಿಸಿದ್ದ ಮದ್ಯವ್ಯಸನಿಯನ್ನು ಪೊಲೀಸರು ಮತ್ತು ಸ್ಥಳೀಯರು ಹರಸಾಹಸ ಮಾಡಿ ರಕ್ಷಿಸಿದ್ದಾರೆ. ಇನ್ನು ಎಣ್ಣೆ ವಿಚಾರ ಬಂದ್ರೆ ಸಾಕು, ಮದ್ಯವ್ಯಸನಿಗಳು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧರಿರ್ತಾರೆ. ಏನಾದ್ರೂ ನಮ್ಗೆ ಬೇಕಾದ್ರೂ ತೊಂದರೆ ಮಾಡ್ಕೊಡಕ್ಕೆ ರೆಡಿ ಇರ್ತಾರೆ ಅನ್ನೋದಕ್ಕೆ ಬಹುಶಃ ಇದೊಂದು ಉದಾಹರಣೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀನಿ.